ಶ್ರೀ ದತ್ತ ಭಾಗವತಂ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರು. ಭಾಗ 1, ಆದಿಕಾಂಡ. ಶ್ರೀ ದತ್ತ ಮಹಾತ್ಮೆ. ಅಧ್ಯಾಯ 3. ವಿಷ್ಣುದತ್ತನ ಕಥಾಪ್ರಸಂಗ. ಬ್ರಹ್ಮ ರಾಕ್ಷಸನಿಂದ ವಿಷ್ಣುದತ್ತನಿಗೆ ದತ್ತಾತ್ರೇಯನ ಭೇಟಿ ಮಾಡಿಸಿದ್ದು ಹಾಗೂ ದತ್ತಾನುಗ್ರಹದಿಂದ ವಿಷ್ಣುದತ್ತನು ಕೀರ್ತಿವಂತನಾದದ್ದು. ಹಿಂದೊಮ್ಮೆ ಸಹ್ಯಗಿರಿಯ ಹತ್ತಿರ ಮಾತಾಪುರವೆಂಬ ಗ್ರಾಮವಿರಲು ಅಲ್ಲಿ ವಿಷ್ಣುದತ್ತ ಶರ್ಮನೆಂಬ ಸದ್ಗೃಹಸ್ಥ ಬ್ರಾಹ್ಮಣನಿದ್ದನು. ಅವನಿಗೆ ಸುನೀತಿ ಎಂಬ ಸದ್ಗುಣಿ ಹೆಂಡತಿ ಇದ್ದಳು. ವಿಷ್ಣುದತ್ತನು ಸಕಾಲದಲ್ಲಿ ಪೂಜಾ ಅನುಷ್ಠಾನಗಳನ್ನು ಮಾಡುತ್ತಿರಲು ಅವನ ಮನೆಯ ಮುಂದೆ ಅಶ್ವತ್ಥ ವೃಕ್ಷವೊಂದು ಬೃಹದಾಕಾರವಾಗಿ ಬೆಳೆದಿತ್ತು. ಅಂತೆಯೇ ಆ ವೃಕ್ಷದಲ್ಲಿ ಬ್ರಹ್ಮ ರಾಕ್ಷಸವೊಂದು ವಾಸವಾಗಿದ್ದು ದಿನಾಲು ವಿಷ್ಣುದತ್ತನು ಪೂಜಾ ಅನುಷ್ಠಾನಗಳ ನಂತರ ಬಲಿಹರಣಕ್ಕಾಗಿ ಆ ಮರದಲ್ಲಿ ನೈವೇದ್ಯವನ್ನು ಇಡುತ್ತಿರಲು ಅಂತಹ ಪವಿತ್ರಾನ್ನವನ್ನು ಭಕ್ಷಿಸಿದ ಆ ಬ್ರಹ್ಮ ರಾಕ್ಷಸನು ಕೂಡ ಶಾಂತ ಸ್ವರೂಪನಾಗುತ್ತಿದ್ದನು. ಹೀಗಿರಲು ಪ್ರತಿನಿತ್ಯದಂತೆ ಮುಂದೊಂದು ದಿನ ವಿಷ್ಣುದತ್ತನು ಬಲಿಹರಣಕ್ಕಾಗಿ ನೈವೇದ್ಯವಿಡಲೆಂದು ಮನೆಯ ಹೊರಗೆ ಬರಲು ಆ ಬ್ರಹ್ಮ ರಾಕ್ಷಸವು ದುತ್ತೆಂದು ಎದುರಿಗೆ ಬಂದು ನಿಂತಿತು. ಅದರ ಘೋರವಾದ ರೂಪ ಕಂಡು ವಿಷ್ಣುದತ್ತನು ನಡುಗ ಹತ್ತಿದನು. ಶಾಂತ ಸ್ವರೂಪದ ಆ ಘೋರ ರಾಕ್ಷಸನು ಅವನನ್ನು ಕುರಿತು, ವಿಷ್ಣುದತ್ತ, ಹೆದರದಿರು, ನಾನು ನಿನ್ನಿಂದ ಇಲ್ಲಿಯವರೆಗೆ ಸ್ವೀಕರಿಸಿದ ಅನ್ನದ ಋಣವನ್ನು ತೀರಿಸಲು ಬಂದಿದ್ದೇನೆ. ಅದಕ್ಕಾಗಿ ನಿನ್ನ ಇಚ್ಛೆ ಏನಿದೆ ಎನ್ನಲು ವಿಷ್ಣುದತ್ತನು ತನ್ನ ಗುರುದೇವನಾದ ದತ್ತಾತ್ರೇಯನನ್ನು ಸ್ತುತಿಸತೊಡಗಿದನು. ಅಲ್ಲದೆ ಧೈರ್ಯ ಮಾಡಿ ಆ ರಾಕ್ಷಸನ ವಿಚಾರವನ್ನು ಒಳಗೆ ಹೋಗಿ ತನ್ನ ಹೆಂಡತಿಗೆ ಅರುಹಲು ಆಕೆಯು ತನ್ನ ಆರಾಧ್ಯ ಮೂರ್ತಿಯಾದ ಶ್ರೀ ದತ್ತನ ದರ್ಶನ ಮಾಡಿಸಲು ಕೇಳಿದೆನಲು. ಮತ್ತೆ ಹೊರಗೆ ಬಂದ ಆ ಬ್ರಾಹ್ಮಣನು ರಾಕ್ಷಸನನ್ನು ಕುರಿತು, ಹೇ ಬ್ರಹ್ಮ ರಾಕ್ಷಸನೇ, ನೀನು ಬೇಡಿದ ವರವನ್ನು ನೀಡುವುದಾದರೆ ನನಗೆ ಶ್ರೀ ಗುರು ದತ್ತಾತ್ರೇಯನ ದರ್ಶನ ಮಾಡಿಸೆಂದನು. ಅದಕ್ಕೆ ರಾಕ್ಷಸನು, ಹೇ ಬ್ರಾಹ್ಮಣೋತ್ತಮನೇ, ನಿನ್ನ ಮನೋಬಯಕೆಯು ಅತ್ಯಂತ ಹಿರಿದಾದದ್ದಾಗಿದೆ. ಲೀಲಾಮೂರ್ತಿಯಾದ ದತ್ತಾತ್ರೇಯನು ನಾನಾ ರೂಪದಲ್ಲಿರುವನು. ಅವನ ಮುಂದೆ ಸುರಾಸುರರೆಲ್ಲರೂ ತೃಣ ಸಮಾನರು. ಅತ್ರಿ ಅನುಸೂಯಾನಂದನನಾದ ದತ್ತಾತ್ರೇಯನು ಲೋಕ ಕಲ್ಯಾಣಕ್ಕಾಗಿ ಅವಧೂತನಾಗಿ ಜನಿಸಿ ಸಹ್ಯಾದ್ರಿ ಪ್ರಾಂತ್ಯದಲ್ಲಿ ನಾನಾ ವೇಷದಲ್ಲಿ ಸಂಚರಿಸುತ್ತಿಹನು. ಅಂತಹ ಮಹಾತ್ಮೆಯುಳ್ಳ ದತ್ತಾತ್ರೇಯನನ್ನು ಸಮಯ ಸಾಧಿಸಿ ನಿನಗೆ ಪ್ರಯತ್ನಪೂರ್ವಕವಾಗಿ ದರ್ಶನ ಮಾಡಿಸುವೆನೆಂದು ಅಭಯವಿತ್ತ ಆ ಬ್ರಹ್ಮ ರಾಕ್ಷಸನು ಅಲ್ಲಿಯೇ ಅದೃಶ್ಯವಾದನು. ಮುಂದೊಂದು ದಿನ ದುರ್ನಾದ ಪ್ರದೇಶವೊಂದರಲ್ಲಿ ಕುಳಿತಿರುವ ದತ್ತನನ್ನು ಕಂಡ ಆ ಬ್ರಹ್ಮ ರಾಕ್ಷಸನು ಭರಭರನೆ ವಿಷ್ಣುದತ್ತನಲ್ಲಿಗೆ ಬಂದು, ಹೇ ವಿಷ್ಣುದತ್ತ, ಬೇಗನೆ ಗಂಡಕಕ್ಕೆ ತೆರಳುವವನಾಗು. ಅಲ್ಲಿಯೇ ಕುಳಿತಿರುವ ದತ್ತನನ್ನು ಕಂಡು ಯಾವುದೇ ಸಂಶಯವಿಲ್ಲದೆ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಧನ್ಯನಾಗೆನಲು ವಿಷ್ಣುದತ್ತನು ಬಡಬಡನೆ ಗಡಂಗಕ್ಕೆ ಬಂದು ನೋಡಲು ಅಲ್ಲಿ ಬ್ರಹ್ಮ ರಾಕ್ಷಸನು ಹೇಳಿದ ಅಂತಹ ಯಾವ ದತ್ತನು ಅಲ್ಲಿ ಕಾಣಲಿಲ್ಲ. ಬದಲಿಗೆ ಅತ್ಯಂತ ಮಲಿನವಾದ ವಸ್ತುಗಳು ಹೊಂದಿದ್ದ ಉನ್ಮತ್ತನಾದ ಕುಡುಕನೊಬ್ಬನನ್ನು ಆ ದುರ್ನಾಥ ಪ್ರದೇಶದಲ್ಲಿ ಕಂಡ ವಿಷ್ಣುದತ್ತನು, ಛೀಛಿ, ಈ ಬ್ರಹ್ಮ ರಾಕ್ಷಸನು ಮೊದಲೇ ರಾಕ್ಷಸ ಪ್ರವೃತ್ತಿಯವನು. ಹೀಗಾಗಿ ನನಗೆ ಮೋಸ ಮಾಡಿದೆ ಎಂದರಿತ ಆ ಬ್ರಾಹ್ಮಣನು ಮನದಲ್ಲೇ ಯೋಚಿಸಲು ಅಷ್ಟರಲ್ಲಿಯೇ ಆ ದತ್ತನು ಅಲ್ಲಿಂದ ಅದೃಶ್ಯನಾಗುವನು. ಅದನ್ನು ಕಂಡ ವಿಷ್ಣುದತ್ತನು ಹಳಹಳಿಸುತ್ತಾ ಬಹಳ ಪಶ್ಚಾತ್ತಾಪ ಹೊಂದಿ, ಬ್ರಹ್ಮ ರಾಕ್ಷಸನು ಹೇಳಿದ ಮಾತು ಸತ್ಯವಾದುದಾಗಿಯೂ ನಾನು ನಂಬದಾದೆ ಎಂದು ದುಃಖದಲ್ಲಿ ನಡೆದ ಸಂಗತಿಯನ್ನು ಆ ಬ್ರಹ್ಮ ರಾಕ್ಷಸನಲ್ಲಿ ಹೇಳಿಕೊಂಡು ಮತ್ತೊಮ್ಮೆ ತೋರಿಸೆಂದು ಪ್ರಾರ್ಥಿಸುವನು. ಅದಕ್ಕೆ ಆ ರಾಕ್ಷಸನು ಆಯಿತೆಂದು ಅಲ್ಲಿಂದ ಅದೃಶ್ಯನಾದನು. ಮುಂದೆ ಮತ್ತೆ ಕೆಲವು ದಿನ ಕಳೆಯಲು ಅನಸೂಯ ಅತ್ರಿ ನಂದನನಾದ ಸಾಕ್ಷಾತ್ ತ್ರೈಮೂರ್ತಿ ದತ್ತಾತ್ರೇಯನು ಒಮ್ಮೆ ಸ್ಮಶಾನದಲ್ಲಿ ಮಾಯೆಯೊಂದಿಗೆ ಕ್ರೀಡಿಸುತ್ತಿದ್ದುದನ್ನು ಕಂಡ ಆ ಬ್ರಹ್ಮ ರಾಕ್ಷಸನು ವಿಷ್ಣುದತ್ತನತ್ತ ಓಡೋಡಿ ಬಂದು, ಎಲೆ ಬ್ರಾಹ್ಮಣೋತ್ತಮನೇ, ಬೇಗನೆ ಹೋಗು. ಅಲ್ಲಿ ಸ್ಮಶಾನದಲ್ಲಿ ಶ್ರೀದತ್ತನು ಚಿತಾಭಸ್ಮವನ್ನು ಬಳಿದುಕೊಂಡು ಕುಳಿತಿರುವನು. ಜೊತೆಗೆ 4 ಶ್ವಾನಗಳೂ ಇವೆ. ಈಗಲಾದರೂ ಬೇಗನೆ ಹೋಗಿ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೋ ಎನ್ನಲು ವಿಷ್ಣುದತ್ತನು ಭರಭರನೆ ಆ ಸ್ಮಶಾನದತ್ತ ಸಾಗುವನು.
ಆಗ ಸ್ಮಶಾನದಲ್ಲಿ ಹುಚ್ಚನಂತೆ ವರ್ತಿಸುತ್ತಿದ್ದ ದತ್ತನು ವಿಷ್ಣುದತ್ತನನ್ನು ಕಂಡೊಡನೆ ಇವನೆಡೆಗೆ ಮೂಳೆಗಳನ್ನು ಬಿಸಾಡುವನು. ಅದರಿಂದ ವಿಷ್ಣುದತ್ತನು ತನ್ನ ದೇಹಮೋಹದಿಂದ ಹೆದರಿ ಮನೆಗೆ ಓಡಿ ಬರುವನು. ಇದನ್ನು ಕಂಡ ಆ ಬ್ರಹ್ಮ ರಾಕ್ಷಸನು ಬ್ರಾಹ್ಮಣನನ್ನು ಕುರಿತು, ಹೇ ವಿಷ್ಣುದತ್ತನೇ, ನೀನು ಬಹಳ ದುರ್ದೈವಿ ಅಂತ ತೋರುತ್ತದೆ. ಇರಲಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಲು ಫಲವಿಲ್ಲ. ಕೊನೆಯದಾಗಿ ಇನ್ನೊಂದು ಸಲ ಪ್ರಯತ್ನಿಸುವೆನು. ಅದರಲ್ಲೂ ನೀನು ಮೀರಿದೆಯಾದರೆ ನಿನ್ನ ದುರಾದೃಷ್ಟ ಎಂದೇ ತಿಳಿಯೆಂದು ಅಲ್ಲಿಯೇ ಆ ಬ್ರಹ್ಮ ರಾಕ್ಷಸನು ಅದೃಶ್ಯನಾದನು. ಮತ್ತೆ ಮುಂದೆ ಹಲವು ದಿನಗಳ ಬಳಿಕ ಆ ಬ್ರಹ್ಮ ರಾಕ್ಷಸನು ವಿಷ್ಣುದತ್ತನನ್ನು ಸ್ಮಶಾನದತ್ತ ಕರೆದುಕೊಂಡು ಹೋಗಲು ಅಲ್ಲಿ ದತ್ತಾತ್ರೇಯನು ಹೆಣಗಳ ಶರೀರವನ್ನು ಹರಿದು ಹರಿದು ನಾಯಿಗಳಿಗೆ ತಿನ್ನಿಸುತ್ತಿದ್ದನು. ಇತ್ತ ಬ್ರಹ್ಮ ರಾಕ್ಷಸನು, ಹೇ ಬ್ರಾಹ್ಮಣೋತ್ತಮನೇ, ಅವನೇ ದತ್ತನಾಗಿರುವನು. ಈಗಲಾದರೂ ಅವರ ಪಾದಗಳನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೋ. ಅಲ್ಲದೆ ಅತ್ರಿ ನಂದನನನ್ನು ಮನೆಗೆ ಭೋಜನಕ್ಕೆ ಬರಬೇಕೆಂದು ಬೇಡಿಕೋ ಎನ್ನಲು ಈ ಬಾರಿಗೆ ವಿಷ್ಣುದತ್ತನು ದೃಢ ನಿರ್ಧಾರ ಮಾಡಿಕೊಂಡು ಸ್ಮಶಾನದತ್ತ ತೆರಳಿದವನೇ ಅಸಹ್ಯ ವರ್ತನೆಯಲ್ಲಿರುವ ದತ್ತ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಆಗ ದತ್ತನು ಎಷ್ಟು ಅವನನ್ನು ತಳ್ಳಿದರೂ ಅಂತರಿಸಿ ದೂರವಾಗದ ಆ ಬ್ರಾಹ್ಮಣನನ್ನು ಕುರಿತು, ವಿಪ್ರನೇ, ವಿನಾಕಾರಣ ನನ್ನ ಕಾಲನ್ನೇಕೆ ಹಿಡಿದಿರುವೆ ಎನ್ನಲು ದತ್ತ ಭಕ್ತನಾದ ವಿಷ್ಣುದತ್ತನು ಅತ್ರಿನಂದನನನ್ನು ಕುರಿತು, ಹೇ ಗುರುದೇವ, ಅಂಧನಾದ ನಾನು ನಿನ್ನನ್ನು ಗುರುತಿಸದೇ ಹೋದೆ. ಗುರುರಾಯ, ನಿಜವಾಗಿಯೂ ನೀನೇ ಜಗದ್ರಕ್ಷಕನಾಗಿರುವೆ. ಅತ್ರಿನಂದನ, ನನಗೆ ಕೃಪೆ ತೋರಿ ನನ್ನ ಮನೆಯಲ್ಲಿ ನಡೆಯುವ ದರ್ಶನ ಶ್ರಾದ್ದಕ್ಕೆ ಆಗಮಿಸುವವನಾಗಿ ಈ ದೀನನ ಮನೆಯಲ್ಲಿ ಭೋಜನ ಸ್ವೀಕರಿಸಬೇಕು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುವನು. ಆಗ ಆ ದಯಾಮೂರ್ತಿಯಾದ ದತ್ತಾತ್ರೇಯನು 6 ಭುಜಗಳಿಂದಲೂ 3 ಮುಖಗಳಿಂದಲೂ ಶಂಖ, ಚಕ್ರ, ಗದಾ, ತ್ರಿಶೂಲ, ದಂಡ ಕಮಂಡಲಗಳೊಂದಿಗೆ ತನ್ನ ನಿಜ ಸ್ವರೂಪವನ್ನು ತೋರಿ ವಿಷ್ಣುದತ್ತನಿಗೆ ಆಶೀರ್ವದಿಸಲು ವಿಷ್ಣುದತ್ತನು ಆಶ್ಚರ್ಯಚಕಿತನಾದನು. ನಂತರ ದತ್ತಾತ್ರೇಯನಿಗೆ ಮತ್ತೆ ಮತ್ತೆ ನಮಿಸಲು ಹರ್ಷಚಿತ್ತನಾದ ಗುರುವರನು, ಹೇ ವಿಷ್ಣುದತ್ತನೇ, ನೀನು ಮಾಡುವ ಶ್ರಾದ್ದಕ್ಕೆ ನಿನ್ನ ಮನೆಗೆ ಬಂದು ಭಕ್ತಿಯಿಂದ ನೀಡುವ ಭೋಜನವನ್ನು ಸ್ವೀಕರಿಸುವೆನೆಂದು ಅಭಯ ನೀಡಲಾಗಿ ವಿಷ್ಣುದತ್ತನು ಗುರುನಾಥನನ್ನು ಮತ್ತೆ ಮತ್ತೆ ನಮಿಸಿ ತಿರುಗಿ ತನ್ನ ಮನೆಯ ಕಡೆಗೆ ಬಂದನು ಬಹು ಆನಂದದಲ್ಲಿ. ಹೀಗೆ ಮನೆಗೆ ಬಂದ ವಿಷ್ಣುದತ್ತನು ತನ್ನ ಹೆಂಡತಿಗೆ ಹಾಗೂ ಬ್ರಹ್ಮರಾಕ್ಷಸನಿಗೆ ನಡೆದ ವೃತ್ತಾಂತವನ್ನು ಅರುಹಿದನು. ಮುಂದೊಂದು ದಿನ ವಿಷ್ಣುದತ್ತನ ಮನೆಯಲ್ಲಿ ಶ್ರಾದ್ದವಿರಲು ಜಗದ್ವಂದ್ಯನಾದ ದತ್ತಾತ್ರೇಯನು ತನ್ನ ವಚನದಂತೆ ಮಧ್ಯಾಹ್ನದ ಸಮಯಕ್ಕೆ ವಿಷ್ಣುದತ್ತನ ಮನೆಗೆ ಆಗಮಿಸಲು ಸತಿಪತಿಗಳು ಕೂಡಿ ಆನಂದ ಭರಿತರಾದರು. ಅಲ್ಲದೆ ದತ್ತಗುರುವಿಗೆ ವಂದಿಸುತ್ತಾ, ಅತ್ರಿನಂದನನೇ, ನಾವೆಂದು ಪಾವನರಾದೆವು ಎಂದು ದತ್ತನನ್ನು ಸತ್ಕರಿಸಿ ಉಚಿತಾಸನದಲ್ಲಿ ಕೂಡಿಸಲು ದತ್ತಗುರುರಾಜನು ಆ ದಂಪತಿಗಳ ಕುರಿತು, ಹೇ ಬ್ರಾಹ್ಮಣ ದಂಪತಿ ವರ್ಯರೇ, ನಾನೊಬ್ಬನೇ ನಿಮ್ಮ ಭೋಜನವನ್ನು ಸ್ವೀಕರಿಸಲಾರೆ. ಪಂಕ್ತಿಗೆ ಯಾರಾದರೂ ಬೇಕೆನ್ನಲು ಬ್ರಾಹ್ಮಣ ಪತ್ನಿಯು, ಗುರುದೇವ, ಈಗಲೇ ಕರೆಸುವೆನೆಂದು ಹೊರ ಅಂಗಳಕ್ಕೆ ಬಂದು ಆಕಾಶದತ್ತ ನೋಡಿ, ಹೇ ಭಾಸ್ಕರನೇ, ನೀನು ನಮ್ಮ ಕುಲದೇವನಾಗಿದ್ದ ಕಾರಣ ಇಂದು ಜಗದ್ವಂದ್ಯನಾದ ದತ್ತಾತ್ರೇಯನು ನಮ್ಮ ಮನೆಗೆ ಭೋಜನಕ್ಕಾಗಿ ಬಂದಿದ್ದಾನೆ. ಆದ್ದರಿಂದ ಪಂಕ್ತಿಗಾಗಿ ಲೋಕ ಬೆಳಗುವವನಾದ ನೀನು ತಕ್ಷಣವೇ ನಮ್ಮಲ್ಲಿಗೆ ಬರುವವನಾಗಬೇಕೆಂದು ಪ್ರಾರ್ಥಿಸಲು ಸೂರ್ಯದೇವನು ಸಾಕ್ಷಾತ್ ಬ್ರಾಹ್ಮಣ ವೇಷದಲ್ಲಿ ಕೆಳಗಿಳಿದು ಬಂದನು. ವಿಷ್ಣುದತ್ತನ ಮನೆಯಲ್ಲಿ ಅತ್ರಿನಂದನನನ್ನು ಕಂಡು ಕಾಲಿಗೆರಗಿ ಧನ್ಯ ಧನ್ಯನೆಂದು ಸೂರ್ಯದೇವನು ಅಂದಿನ ಭೋಜನವು ದತ್ತನೊಂದಿಗೆ ಮಾಡುವನು. ಅವರೊಂದಿಗೆ ಅಗ್ನಿದೇವನೂ ಕೂಡ ಭೋಜನ ಮಾಡುವನು. ಭೋಜನದ ನಂತರ ದತ್ತಾತ್ರೇಯನು ಆ ದಂಪತಿಗಳನ್ನು ಕುರಿತು, ಎಲೈ ಪುಣ್ಯ ದಂಪತಿಗಳೇ, ನೀವು ಪುಣ್ಯವಂತರಾಗಿದ್ದೀರಿ ಎಂದು ಅವರಿಬ್ಬರಿಗೂ ಹರಸುತ್ತಾ ಮತ್ತೆ ವಿಷ್ಣುದತ್ತನಿಗೆ ಪರೋಪಕಾರಾರ್ಥವಾಗಿ ವಿದ್ಯಾ ಸಂಪತ್ತನ್ನು ನೀಡಿದನು. ಅಲ್ಲದೆ ದತ್ತಾತ್ರೇಯನು ತಾನಿಟ್ಟ ಪ್ರಸಾದವು ಆ ಬ್ರಹ್ಮ ರಾಕ್ಷಸನಿಗೆ ಕೂಡ ಹೇಳಲು ವಿಷ್ಣುದತ್ತನು ಹಾಗೆ ಮಾಡುವನು.
ಅತ್ತ ದತ್ತ ಪ್ರಸಾದವನ್ನು ಸ್ವೀಕರಿಸಿದ ಆ ಬ್ರಹ್ಮ ರಾಕ್ಷಸನು ಸದ್ಗತಿ ಹೊಂದುವನು. ನಂತರ ಸೂರ್ಯದೇವನು ಆ ಬ್ರಾಹ್ಮಣನಿಗೆ ಕಾಮಾಮತಿ ಎಂಬ ವಿಮಾನವನ್ನು ನೀಡಲು ಅಗ್ನಿಯು ಭಾಗ್ಯ ಸಂಪತ್ತನ್ನು ನೀಡುವನು. ನಂತರ ಅಲ್ಲಿಂದ ಎಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು. ಮುಂದೆ ಕಲಿಯ ಕೊನೆಯಲ್ಲಿ ಈ ದಂಪತಿಗಳೇ ದತ್ತಾತ್ರೇಯನ ಪ್ರಥಮಾವತಾರವಾದ ಶ್ರೀಪಾದ ಶ್ರೀವಲ್ಲಭರ ಮಾತಾಪಿತರಾಗಿ ಜನಿಸುವುದನ್ನು ಶ್ರೋತೃಗಳು ಇದೇ ಮಹಾಗ್ರಂಥದ ಉತ್ತರಕಾಂಡದ ಪ್ರಥಮ ಸ್ಕಂದದಲ್ಲಿ ಆಲಿಸಬಹುದಾಗಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.